ಎಲ್ಲರಿಗೂ ನಮಸ್ಕಾರ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈಗ ನಾನು ನಾಗರ ಪಂಚಮಿ ವಿಶೇಷ ಇದೇನು ಅಳ್ಳಿಟ್ಟು ತಂಬಿಟ್ಟು ಮಾಡ್ತಾರಲ್ರಿ, ಅದನ್ನು ನಾನು ಮಾಡೇ ತೋರ್ಸಾಕ್ತೇನೆ ರೀ. ಈಗ ನೋಡ್ರಿ, ಎಳ್ಳು ತೊಗೊಂಡೈತಿಲ್ಲೇ ಎಳ್ಳನ್ನು ಕ್ಲೀನ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಎಳ್ಳೊಳಗೆ ಮಣ್ಣು ಭಾಳ ಇರೋದ್ರಿಂತ ಇದು ಜವಾರಿ ಎಳ್ಳು ತರಲ್ರಿ, ಅವು ಹೊಲದಾಗ ಬೆಳೆದಿದ್ದು, ರೈತರು ಬೆಳೆದಿದ್ದು ತೊಗೊಂಬಂದೆವು. ಇವೆಲ್ಲರ ಇದ್ರ ಮಾಲ್ಟ್ನೂ ಅಲ್ರಿ, ಅದಕ್ಕೆ ನಾನು ಇದನ್ನ ಕ್ಲೀನಂಗೆ ತೊಳ್ಕೊಳಕತ್ತೇನೆ ರೀ. ಎಳ್ಳು ತೊಳೆದು ಒಂದು ಸಿಸ್ಟಮ್ ಅದ ರೀ, ಅದ್ರ ಪ್ರಕಾರ ನಾನು ನಿಮಗೆ ಹೇಳ್ತೀನದನ್ನ. ಈ ಟೈಪ್ ಎಳ್ಳನ್ನು ನಾವು ತೊಳೆದಿವಂದ್ರೆ ಒಂದು ಹಳ್ಳ ಅದ್ರೊಳಗೆ ಇರೋಕೆ ಸಾಧ್ಯ ಇಲ್ಲ ರೀ. ಅಷ್ಟು ಚಂದ ಎಳ್ಳು ಕ್ಲೀನ್ ಆಗ್ತಾವ್ರಿ. ಎಷ್ಟೇ ಮಣ್ಣಿರಲಿ, ಕಲ್ಲಳಿರಲಿ, ಮಣ್ಣಿರಲಿ, ಅವು ಎಲ್ಲನೂ ಕ್ಲೀನ್ ಆಗುವಂಥ ಈ ಟೈಪ್ ಮಾಡಿದ್ರೆ ಎಲ್ಲ ಕ್ಲೀನಾಗಿ ಹೋಗ್ತಾವ್ರಿ. ಅದಕ್ಕೆ ನಾನು ಇದನ್ನ ನಿಮಗೆ ತೋರ್ಸಾಕ್ತೀನಿ. ಈಗ ಫಸ್ಟ್ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅವನ್ನ ಕ್ಲೀನ್ ಮಾಡ್ಕೋಬೇಕ್ರಿ. ಈಗ ನಾನು 1 kg ಅಷ್ಟು ಎಳ್ಳು ತೊಗೊಂಡನಿ. ಅವನ್ನ ನೋಡ್ರಿ ಹಿಂಗೆಲ್ಲ ಸೋಸ್ಕೊಳಕತ್ತಾನೆ ರೀ. ಈಗ ಒಂದು ಸಾಣಿಗೆ ಇರ್ತೈತಲ್ರಿ, ಹಿಟ್ಟು ಸಾಣಿಗೆ ಒಳಗೆ ಅವನ್ನೆಲ್ಲ ಸೋಸ್ಕೊಂಡು ಅದ್ರದ್ದು ಒಂದು ಹಿಟ್ಟಿನ ಥರ ಅದು ಮಣ್ಣು ಬೀಳ್ತೈತ್ರಿ, ಅದ್ರೊಳಗೆ ಅದೇ ಥರ ಅದನ್ನಷ್ಟು ಈಗ ನಾನು ಕ್ಲೀನ್ ಮಾಡ್ಕೊಳಕತ್ತಾನೆ ರೀ. ಫಸ್ಟ್ ಸ್ಟೆಪ್ ಇದು. ಹಿಂಗೆ ಕ್ಲೀನ್ ಮಾಡ್ಕೊಂಡು ನಾನು ನೋಡ್ರಿ ಹಿಂಗೆ ಇದರೊಳಗಿಂದು ಇದೇನು ಮಣ್ಣಿನಂಥ ಅಂಶ ಇರ್ತೈತಲ್ರಿ, ಅದು ಹೋಗಿಬಿಡ್ತೈತೆ ರೀ. ಹಿಂಗೆ ನಾನು ಎಲ್ಲನೂ ಇವನ್ನ ಸಾಣಿಗೆಗೆ ಹಾಕ್ಕೊಂಡು ಮುಗಿಸಿ ಈಗ ಇವನ್ನ ಕೇರುದು ರೀ. ಸೆಕೆಂಡ್ ಟ್ರಿಪ್ ಇದು ಕೇರಿದ್ರೆ ಅದು ಜೋಳ ಥರಲ್ರಿ, ಸ್ವಲ್ಪ ಹಗುರಂದು ಇದು ಎಳ್ಳು ಇರ್ತೈತಲ್ರಿ, ಅದು ಹೊರಗೆ ಬರ್ತೈತೆ. ಅದು ಕೇರಿದ್ರೆ ಹೊಟ್ಟೆ ಥರಲ್ರಿ, ಹೊಟ್ಟಿನಂಗೆ ಇದ್ದಿದ್ದೆಲ್ಲ ಹೊರಗೆ ಬಂದ ಗಟ್ಟಿ ಕಾಳು ಮಾತ್ರ ಉಳಿತಾವ್ರಿ. ಇದು ಸೆಕೆಂಡ್ ಟ್ರಿಪ್ ಇದು. ಇದನ್ನು ಮಾಡಿ ಈಗ ನೋಡ್ರಿ ಇದೆಲ್ಲನೂ ಕೇರ್ಕೊಂಡ್ರೆ ಇಂಥದ್ದೆಲ್ಲ ನಮಗೆ ಹೊಲಸೆಲ್ಲ ಅದ್ರೊಳಗೆ ಬಂದುಬಿಡ್ತೈತೆ. ಅದು ಹಗರನ್ನ ಎಳ್ಳು ಅದ್ರೊಳಗೆ ಏನೂ ಇರೋದಿಲ್ಲ ರೀ, ಜೋಳ ಥರಲ್ರಿ, ಹಂಗೆ ಇರ್ತೈತೆ ಅದು. ಅದನ್ನು ನಾನು ಊದೆ ಇಲ್ಲೇ ತಗೊಳಕ್ತೇನೆ ರೀ. ಕೇರ್ ಆದ ನಂತರ ಈಗ ನೋಡ್ರಿ, ಕೇರ್ ಆದ ನಂತರ ಒಂದು ಸ್ವಲ್ಪ ಸ್ವಚ್ಛ ಅದು ರೀ, ಒಂದು ಸ್ವಲ್ಪ ಸಾಣಿಗೆಗೆ ಹಾಕಿಂದು ಸ್ವಚ್ಛ ಅದು ಇಷ್ಟು. ಈಗ ಸೆಕೆಂಡ್ ಟ್ರಿಪ್ಪಿಗೆ ನೋಡ್ರಿ ಇದು ಹೆಂಗೆ ಬಂದೈತೆ ತೋರಿಸ್ತೀನಿ ನಾನು ನಿಮ್ಗೆ. ಹಿಂಗೆ ಬರ್ತೈತೆ ರೀ. ಇನ್ನು ತರ್ಡ್ ಸ್ಟೆಪ್ ಅಂದ್ರೆ ಅದು ಮಣ್ಣು ಇರೋದ್ರಿಂತ ಒಂದು ಹಿಂಗೆ ಸಣ್ಣದೊಂದು ಪಾತ್ರೆ ಇಡ್ಬೇಕು ರೀ. ಇದ್ರೊಳಗೆ ನೀರು ಹಾಕೋತ ನೀರಿನಿಂತ್ರ ಅವನ್ನೆಲ್ಲ ಈಗ ನೀರಾಗ ಫಸ್ಟ್ ತೊಳೆದ್ರೆ ಮಣ್ಣು ಹಾಳು ಹೋಗ್ತೈತೆ ರೀ. ಆಮೇಲೆ ಅದು ಹಿಂಗೆ ತಿರುಗಿಸಿ ಅಲ್ಲಿ ಕೆಳಗೆ ಹಾಕಿದ್ರೆ ಕಲ್ಲು ಹಳ್ಳ ತಳಗೆ ಕುಂದಿರ್ತಾವೆ. ಇದಕ್ಕೆ ಜಾಲಿಸೋದತ್ತಾರ ರೀ, ಒಂದು ಸಿಸ್ಟಮ್ ಇದೆ. ಇದನ್ನು ಮಾಡೋದು ಎಳ್ಳನ್ನು ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಒಂದು ಸಿಸ್ಟಮ್ ಇದೆ. ಭಾಳ ಹಳ್ಳಿದ್ರೆ ಯಾವುದೇ ಇರಲಿ, ಅವು ಯಾವ ಬೇರೆ ಕಾಳಿರಲಿ, ಎಳ್ಳಿರಲಿ, ಮತ್ತು ಇನ್ನೂ ಸಣ್ಣನು ಯಾವ್ರ ನಾವು ಇಂಥವು ಪದಾರ್ಥಗಳನ್ನ ತಂದಿದ್ರೆ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಮಣ್ಣಾಳ ಕೆಳಗೆ ಕುಂದಿರ್ತಾವೆ ರೀ. ಇದು ಮಣ್ಣಾಳ ಕರಿಗೆ ಹೋಗ್ತಾವೆ, ಕಲ್ಲಾಳ ಕೆಳಗೆ ಕೊಡ್ತಾವೆ. ಈಗ ನೋಡ್ರಿ, ಈಗ ನಾ ತೋರಿಸ್ತೀನಿ. ಹಿಂಗೆ ನಾವು ತೊಗೊಂಡು ಬಿಡ್ಬೇಕು. ಆ ಮಣ್ಣಾಳಂತೂ ಕರಗ್ತಾವೆ ರೀ. ಇಲ್ಲೇ ವೇಟ್ ಇದ್ದು ಏನಾಗ್ತೈತಿ, ಕೆಳಗೆ ಕೊಡ್ತಾವೆ. ಹಿಂಗೆ ನಾವು ಎಲ್ಲ ಎಳ್ಳುಗಳನ್ನು ನೀರು ಹಾಕೋದು, ಅದರಿಂದ ಒಂದಿಷ್ಟು ಮಣ್ಣು ಹಳ್ಳ ಕರಗಿಸಿ ಅದನ್ನ ತೊಳ್ಕೊಳ್ಳೋದು. ಆಮೇಲೆ ಕಲ್ಲು ಹಳ್ಳ ಏನಿರ್ತಾವಲ್ಲ ರೀ, ವೇಟ್ ಇದ್ದು ಅವು ಕೆಳಗೆ ಕುಂದ್ರಂಗೆ ಹಿಂಗೆ ಜಾಲಿಸೇ ತಗೊಳ್ದತ್ತಾರೆ ಇವಕ್ಕೆ. ಈಗ ಇದನ್ನು ನಾವು ತೋರ್ಸಾಕತ್ತಾನೆ ನೋಡ್ರಿ. ಇದೆಲ್ಲ ಕರಗಿದ್ದು ಈಗ ಹಿಂಗೆ ವೇಟ್ ಇದ್ದದ್ದು ಎಲ್ಲ ಕೆಳಗೆ ಕುಂದಿರ್ತಾವ್ರಿ. ಅವನ್ನ ಹಿಂಗೆ ಮಾಡಿಬಿಡ್ಬೇಕ್ರಿ. ಲಾಸ್ಟಲ್ಲಿ ಬರ್ತಾವ್ರಿ ಅವೆಲ್ಲ. ಅವನ್ನ ಒಂದು ಸ್ವಲ್ಪ ಭಾಳ ಹಳಿದ್ದು ಬಂದ್ರೆ ಅವ್ನ ಬಿಟ್ಬಿಡ್ಬೇಕ್ರಿ. ನೋಡ್ರಿ ಈಗ ತೋರ್ಸಾಕ್ತಾನೆ. ಹಿಂಗೆ ಮಾಡಿದ್ರೆ ಮಣ್ಣು ಹಳ್ಳೆಲ್ಲ ಕರಗ್ತಿ. ಈಗ ವೇಟ್ ಇದ್ದು ಎಲ್ಲ ಕೆಳಗೆ ಕೂತವ್ರಿ. ಹಿಂಗಾದ್ರೆ ನಮಗೆ ಎಷ್ಟು ಅದ್ರೊಳಗೆ ಹಿಂಗೆ ಹಳ್ಳ ಬರಲ್ರಿ, ಕ್ಲೀನ್ ಆಗ್ತಾವೆ, ಭಾಳ ಕ್ಲೀನ್ ಆಗ್ತಾವೆ. ಅದಕ್ಕೆ ನಾ ಈ ಮೆಥಡನ್ನು ನಿಮಗೆ ತೋರ್ಸಾಕ್ತಾನೆ. ಈಗ ನೋಡ್ರಿ, ಮತ್ತೆ ಇದಕ್ಕೆ ನೀರು ಹಾಕೋತನು. ನೀರು ಹಾಕ್ಕೊಂಡು ಮಣ್ಣು ಹಳ್ಳೆಲ್ಲ ಕರಗಿಸಿ ತೆಗೆದ್ಬಿಡ್ತೀನಿ ರೀ. ಮಣ್ಣು ಇದ್ದಿದ್ದೆಲ್ಲ ಅದು ಕರಗಿ ಬಿಡ್ತೈತಿ. ಆಮೇಲೆ ಅವ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಂಡು ತೊಗೊಂಬಿಟ್ರೆ ಯಾವುದೂ ಬರಲ್ರಿ. ಈಗ ನೋಡ್ರಿ, ಇದನ್ನೆಲ್ಲ ನಾನು ಕಲ್ಲಳ ಎಲ್ಲ ಕೆಳಗೆ ಕುಂದಿರ್ತಾವೆ, ವೇಟ್ ಇದ್ದು ಎಲ್ಲ ಕೆಳಗೆ ಕುಂದಿರ್ತಾವೆ ನೋಡ್ರಿ. ಹಿಂಗೆ ನಾವು ಇದನ್ನು ಎಲ್ಲ ಈ ಮೆಥಡ್ ಅಂತ ನಾವು ಎಳ್ಳನ್ನು ಕ್ಲೀನ್ ಮಾಡ್ಕೋಬೇಕ್ರಿ. ಫಸ್ಟ್ ಎಳ್ಳು ಕ್ಲೀನ್ ಆದ್ರೆ ಉಂಡೆ ಟೇಸ್ಟ್ ಆಗ್ತಾವೆ, ಒಟ್ಟು ಹಾಳು ಬರಲ್ರಿ. ಈಗ ನೋಡ್ರಿ, ಇದೇ ಮೇನ್ ಇರ್ತೈತಿ. ಅದಕ್ಕೆ ನಾ ಇದನ್ನು ನಿಮಗೆ ಇಷ್ಟು ತೋರ್ಸಾಕ್ತೀನಿ. ಈಗ ಮಣ್ಣು ಹಳ್ಳೆಲ್ಲ ಕರಿಗಿ ಕಲ್ಲಾಳ ಕೆಳಗೆ ಕೂತಿದ್ದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ನು. ಈ ಎಳ್ಳು ಅಂದ್ರೆ ರೀ, ಕರಿ ಎಳ್ಳ ಭಾಳ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದಾವ್ರಿ. ಇದಕ್ಕೆ ಕೂದಲಿನ ಆರೋಗ್ಯ, ಚರ್ಮದ ಆರೋಗ್ಯ ಆಗಲಿ, ಮತ್ತು ಹೃದಯಕ್ಕೂ ಭಾಳ ಚಲೋ, ಭಾಳ ಬೆಸ್ಟ್ ಹತ್ರಿ ಇದು. ಇದು ಎಲ್ಲ ಮೂಳೆಗಳನ್ನು ಗಟ್ಟಿ ಮಾಡೋದಂದ್ರೆ ಕರಿ ಎಳ್ಳು ತಿನ್ಬೇಕಂತ ಹೇಳ್ತಾರೆ ರೀ. ಇದ್ರೊಳಗೆ ಕ್ಯಾಲ್ಸಿಯಮ್ನು ಐತ್ರಿ, ಮ್ಯಾಗ್ನೇಷಿಯಮ್ ಐತಿ ಎಳ್ಳೊಳಗೆ. ಹೃದಯದ ರಕ್ಷಣೆಯನ್ನು ಮಾಡ್ತತಿ, ಮತ್ತು ರಕ್ತದ ಒತ್ತಡ ನಿಯಂತ್ರಣ ಮಾಡ್ತತಿ.
ಇದು ಜೀರ್ಣಕ್ರಿಯೆ ಸುಧಾರಣೆಗೆ ಮತ್ತು ನಾರಿನಂಶ ಅದ ರೀ ಎಳ್ನಾಗ ಅದಕ್ಕೆ ಇದು ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಐತ್ರಿ. ಅದಕ್ಕೆ ಇದನ್ನು ಎಳ್ಳನ್ನು ಉಪಯೋಗ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ. ಈಗ ಇದನ್ನ ಎಲ್ಲ ನಾನು ಕ್ಲೀನಾಗಿ ತೊಳ್ಕೊಳಕ್ತೇನೆ ರೀ. ಇವು ಮಣ್ಣು ಹಳ್ಳ ಕರಿಗೆ ವೇಟ್ ಇದ್ದು ಹಳ್ಳ ಕಲ್ಲಳ್ಳ ಇಲ್ಲೇ ಕೆಳಗಡೆ ಕೂಡ್ತಾವ್ರಿ. ಅದಕ್ಕೆ ಈ ಮೆಥಡನ್ನು ಉಪಯೋಗಿಸಿ ನೀವು ತೊಳೆದ್ರಿ ಅಂದ್ರೆ ಇಲ್ಲಿ ನೋಡ್ರಿ ಇದೆಲ್ಲ ವೇಟ್ ಇದ್ದು ಕಲ್ಲಳ್ರಿ ಇಲ್ಲದಾವ ನೋಡ್ರಿ ತೋರ್ಸಾಕತ್ತಾನೆ. ಈ ಥರ ವೇಟ್ ಇದ್ದು ಹಳ್ಳೆಲ್ಲ ಇಲ್ಲೇ ಮಣ್ಣಾಗಿದ್ದು ಕಲ್ಲಳಿದ್ದು ಕೂಡ್ತಾವ್ರಿ. ಮಣ್ಣಿದ್ದು ಕರಿಗೆ ಬಿಡ್ತಾವೆ. ಅಂದ್ರೆ ಇದ್ರೊಳಗೆ ಮತ್ತು ಸೋಸಿ ತೆಗ್ದಿದ್ರಿಂತ ಎಲ್ಲ ದೂಸು ಎಲ್ಲ ಹೋಗಿರ್ತೈತಿ. ಹಿಂಗಾಗಿ ಎಳ್ಳ ಫುಲ್ ಕ್ಲೀನ್ ಆಗ್ತಾವ್ರಿ. ಎಳ್ಳು ಅಷ್ಟೇ ಅಲ್ಲ, ಬೇರೆ ಒಂದು ಸಣ್ಣ ಯಾವಾರ ಇಂಥವು ಇದ್ದು ಅಂದ್ರೂ ಯಾವಾರ ಕಾಳು ಇರಲಿ ಏನೇ ಇದ್ದರೂ ಈ ಥರ ಈ ಒಂದು ಮೆಥಡಿಂದ ತೊಳೆದ್ರೆ ನಾವು ಈ ಸಿಸ್ಟಮ್ ಮಾಡಿ ತೊಳೆದ್ರೆ ಅವೆಲ್ಲ ಕ್ಲೀನ್ ಆಗ್ತಾವ್ರಿ. ಈಗ ನೋಡ್ರಿ ಇದನ್ನ ಏನು ಮಾಡ್ತೀನಿ ಅಂದ್ರೆ ನಾನು ಒಂದು ಸಾನ್ಗೆ ಒಳಗೆ ಸೋಸ್ಕೊಂಡ್ಬಿಡ್ತೀನಿ ರೀ. ಅಂದರೆ ಇದ್ರೊಳಗೆ ಇದೆಲ್ಲ ಮತ್ತು ಒಣಗಿಸ್ಬೇಕ್ರಿ. ಇವನು ಒಣಗಿಸೋದ್ರಿಂತ ಇವು ಎಳ್ಳಿನ ಒಳಗೆ ಹಳ್ಳ ಒಂದು ಬರಲ್ಲ, ಕ್ಲೀನ್ ಆಗಿರ್ತಾವೆ. ಇಷ್ಟೆಲ್ಲ ಮಾಡೇ ಇದನ್ನ ಕ್ಲೀನ್ ಮಾಡ್ಕೊಂಡು ನಾನು ಎಳ್ಳುಂಡಿ ಮಾಡಾಕತ್ತೇನೆ ರೀ. ಅದನ್ನು ತೋರಿಸ್ತೀನಿ ನಿಮಗೆ. ಈಗ ನೋಡ್ರಿ ಎಷ್ಟು ಚಂದ ಕ್ಲೀನಾಗಿ ಆಗ್ತಾವೆ. ಹಿಂಗೆ ಮಾಡ್ಕೊಂಡು ಎಲ್ಲ ಸಾನ್ಗೆ ಒಳಗೆ ಹಾಕ್ಕೊಂಡು ಅದ್ರೊಳಗೆ ಮತ್ತೆ ಕೆಳಕಿಂದ ಬಂದು ನಿಮಗೆ ಅದು ಸರಿ ಅನ್ನಿಸ್ಲಿಕ್ಕಂದ್ರೆ ಅದನ್ನು ಮತ್ತೆ ಬಿಟ್ಬಿಡ್ರಿ. ಯಾಕಂದ್ರೆ ಅವು ಮಣ್ಣು ಇರೋದ್ರಿಂತ ಹಂಗೆ ಬಂದಿರ್ತೈತಿ. ಈಗ ನೋಡ್ರಿ ಇದನ್ನೆಲ್ಲ ನಾನು ಸಾನ್ಗೆ ಒಳಗೆ ಇದನ್ನು ತೊಗೊಂಡು ಸೋಸೆ ಇದನ್ನು ಬಂದಿದ್ದನ್ನು ಮತ್ತು ಹಿಂಗೆ ಜಾನಕ್ಕಿಟ್ಟು ಅದನ್ನು ಒಣಾಕ್ಬೇಕ್ರಿ. ಈಗ ಇದರಲ್ಲೇ ನಾನು ಅದನ್ನ ಒಣಾಕೊಳಕ್ತೇನೆ ರೀ. ಇದು ಬಿಸಿಲಿಗೆ ಇಡಬೇಕಾಗ್ತತಿ. ಬಿಸಿಲಿಗಿಟ್ಟು ಒಣಗಿಸ್ಬೇಕ್ರಿ ಅವನು. ಅಂದ್ರೆ ಅವು ಚಂದ ಒಣಗ್ತಾವು. ಬಿಸಿಲಿದ್ದಾಗ ತೊಳಿಬೇಕು. ಈಗ ನೋಡ್ರಿ ಹಿಂಗೆ ನೀರು ಬಂದೈತದು ತೋರ್ಸಾಕ್ತಾನೆ ನಿಮಗೆ. ಈಗ ಹಿಂಗೆ ತೊಳೆದಿವಿ ಅಂದ್ರೆ ನಾವು ಎಳ್ಳು ಭಾಳ ಅಂದ್ರೆ ಭಾಳ ಕ್ಲೀನ್ ಆಗಿಬಿಡ್ತಾವ್ರಿ. ಈಗ ನೋಡ್ರಿ ನಾನು 2 ಪಾತ್ರೆ ಒಳಗೆ ಇಲ್ಲೇ ನಾನು ಬಿಸಿಲಲ್ಲಿ ಇವನ್ನ ಒಣಾಕಕ್ಕೆ ಇಟ್ಟೇನ್ರಿ. ಸ್ವಲ್ಪ ಬಿಸಿಲು ಇದ್ರೂ ಅಷ್ಟು ಬಿಸಿಲಿಲ್ಲ, ಆದರೂ ಅವು ಬಿಸಿಲಿಗೆ ಒಣಗಬೇಕ್ರಿ, ನೆರಳಲ್ಲಿ ಒಣಗಿಸ್ಬಾರ್ದ್ರಿ. ಬಿಸಿಲಿಗೆ ಒಣಗಿಸಿದ್ರೆ ಅವು ಬೆಸ್ಟ್ ಆಗ್ತಾವ್ರಿ. ಫಸ್ಟ್ ಡೇ ನಿಮಗೆ ಸ್ವಲ್ಪ ಒಣಗಿದ್ರು ಸೆಕೆಂಡ್ ಡೇರ ಒಂದು ಮತ್ತಷ್ಟು ಇಟ್ಟು ಒಣಗಿಸ್ಬೇಕ್ರಿ. ಈಗ ನೋಡ್ರಿ ಒಣಗಿಸಿದಂಥ ಕರಿ ಎಳ್ಳು ತೊಗೊಂಡನಿ, ಬಿಳಿ ಎಳ್ಳು ತೊಗೊಂಡನ್ರಿ. ಈಗ ಇದು ಕಡಲೆಕಾಳು ತೊಗೊಂಡನಿ. ಈಗ ಪೂಜಾಕ್ಕೆ ಬೇಕಾಗುವಂಥ ಹಳ್ಳಿಟ್ಟು ತಂಬಿಟ್ಟು ಮಾಡೋಕೆ ಇವನ್ನೆಲ್ಲ ತೊಗೊಂಡನ್ರಿ. ನವಣೆ ತೊಗೊಂಡೈತಿ, ಸಜ್ಜಿ ತೊಗೊಂಡೈತ್ರಿ. 5 ಥರದ ನಾನು ಕಾಳುಗಳನ್ನ ಇಲ್ಲಿ ಕರಿ ಎಳ್ಳು, ಬಿಳಿ ಎಳ್ಳು ಇವೆಲ್ಲನೂ ತೊಗೊಂಡನಿ ನೋಡ್ರಿ. ಈಗ ಕಡಲೆಕಾಳು ಇರ್ತಾವಲ್ರಿ, ಕಡಲೆಕಾಳನ್ನು ತೊಗೋಬೇಕು. ಇವೆಲ್ಲನೂ ತೊಳೆದು ಕ್ಲೀನ್ ಮಾಡಿ ಇಟ್ಕೋಬೇಕ್ರಿ ಫಸ್ಟ. ಈಗ ನೋಡ್ರಿ ಬಿಳಿ ಜೋಳದ ಎಳ್ಳು ಇರ್ತಾವಲ್ರಿ, ಅವನು ತೊಗೊಂಡನಿ. ಜೋಳ, ಹಳ್ಳಿನ ಜೋಳ, ಇವು ಕಡಲೆಕಾಳು ರೀ. ಇವು ಬಿಳಿ ಎಳ್ಳು, ಆಮೇಲೆ ಕರಿ ಎಳ್ಳು. ಈಗ ಸಜ್ಜಿನೂ ತೊಗೋಬೇಕ್ರಿ. ಅದಕ್ಕೆ ಅಂದ್ರೆ 5 ಥರದ ಕಾಳುಗಳನ್ನ ಹಾಕಿ ಇದು ನಾಗಪ್ಪನ ಹಬ್ಬಕ್ಕೆ ಇದನ್ನು ಮಾಡಿರ್ತಾರೆ ರೀ, ಹಳ್ಳಿಟ್ಟು ತಂಬಿಟ್ಟು ಅಂಥೇಳಿ. ಈಗ ನೋಡ್ರಿ ಇದನ್ನು ಸಜ್ಜೆ ಕಾಳನ್ನು ತೊಗೊಂಡನಿ. ಇಷ್ಟು ವೆರೈಟಿ. ನವಣೆ ತೊಗೊಂಡೈತ್ರಿ, ನವಣೆ ಇರ್ತಾವಲ್ರಿ, ನವಣೆನೂ ತೊಗೋಬೇಕು. ಆಮೇಲೆ ಅದಕ್ಕೆ ಬೇಕಾಗೋದು ಬೆಲ್ಲ ಬೇಕಾಗ್ತದೆ ರೀ. ಈ ಎಳ್ಳನ್ನು ಹುರಿದು ಬೆಲ್ಲ ಹಾಕಿ ಕುಡಿಸಿ ಉಂಡೆ ಮಾಡ್ಬೇಕಾಗ್ತೈತಿ. ಅದಕ್ಕೆ ನಾನು ಎಳ್ಳಿನ ಜೊತೆ ಬೆಲ್ಲನ ತೊಗೊಂಡನ್ರಿ. ಈಗ ನವಣೆ ಅಕ್ಕಿ ತೊಗೊಂಡೈತಿ. ಇಲ್ಲಿ ನೋಡ್ರಿ ಇನ್ನೊಂದು ಅಂದರೆ ಇದಕ್ಕೆ 2 ಕಪ್ ಅಷ್ಟು ಬೆಲ್ಲ ತೊಗೊಂಡೇನೆ ನಾ ಇಲ್ಲಿ, 2 ಬೌಲ್. ಈಗ ಎಲ್ಲ ಎರಡಕ್ಕೂ ಬೇಕಾಗ್ತೈತೆ ಅಂತ ಹೇಳಿ ಬೆಲ್ಲ ತೊಗೊಂಡೇನ್ರಿ. ಈಗ ನೋಡ್ರಿ ಇದನ್ನು ಕರಿ ಎಳ್ಳನ್ನು ತೊಗೊಂಡೈತಿ. ಇದೆಲ್ಲ ಇವನು ಎಲ್ಲನೂ ತೊಳೆದು ಕ್ಲೀನ್ ಮಾಡ್ಕೊಂಡು ತೊಗೊಂಡೇನ್ರಿ ಪೂಜಾಕಂತ ಹೇಳಿ. ಎಲ್ಲನೂ ಮಡಿ ನೀರು ಹತ್ತಿರ್ತೈತ್ರಿ, ಅದರಲ್ಲೇ ತೊಳೆದು ಇವನ್ನೆಲ್ಲ ಪೂಜಾ ಸಾಮಗ್ರಿಗಳನ್ನು ನಾ ಎಲ್ಲ ತೊಳೆದು ತೊಗೊಂಡೇನ್ರಿ. ಈಗ ನೋಡ್ರಿ ಬಿಳಿ ಎಳ್ಳು. ಇದು ಹಬ್ಬ ಅಂದ್ರೇ ಎಲ್ಲ ಕಾಳಿಗೂ ಒಂದು ವ್ಯಾಲ್ಯೂ ಇರ್ತೈತೆ ರೀ. ನವಣೆ ಕಾಳಿಗೆ, ಸಜ್ಜಿಗೆ, ನವಣಿಗೆ, ಕರಿ ಎಳ್ಳು, ಬಿಳಿ ಎಳ್ಳು ಇವಕ್ಕೆಲ್ಲನೂ ಹೆಂಗೆ ಹಬ್ಬ ಅಂದ್ರೆ ಒಂದೊಂದು ವಸ್ತುವಿಗೂ ವ್ಯಾಲ್ಯೂ ಇರ್ತೈತೆ ರೀ ಆಯಾ ಹಬ್ಬಕ್ಕೆ. ಈಗ ನೋಡ್ರಿ ಇಲ್ಲಿ ಕಡಲೆಕಾಳು ಮೇನ, ಇಲ್ಲೇ ಬೆಲ್ಲ ತೊಗೊಂಡನ್ರಿ ನಾ. ಇವನ್ನೆಲ್ಲ ತೊಗೊಂಡು ನಾನೀಗ ಪ್ರಸಾದವನ್ನು ಹೆಂಗೆ ಮಾಡೋದು, ಏನೇನು ಮಾಡ್ಕೋಬೇಕು ಅಂತೇಳಿ ತೋರಿಸ್ತೀನಿ ರೀ. ಈಗ ಫಸ್ಟ್ ನಾನು ಒಂದು ಕಡಾಯಿ ಇಟ್ಟು ಇದನ್ನು ಹುರಿಯಾಕ್ತಾನೆ ರೀ, ಕಡಲೆಕಾಳನ್ನು ಹುರಿಯಾಕ್ತಾನೆ ರೀ. ಕಡಲೆಕಾಳು ಹೆಂಗೆ ಹುರಿಬೇಕಂದ್ರೆ ಅವು ಕೆಂಪಾಗಬೇಕು ಒಂದು ಸ್ವಲ್ಪ, ಅಂದ್ರೂ ಘಮ ಬರ್ತಿರ್ತೈತೆ ರೀ ಕಡಲೆಕಾಳು ಹುರಿದ್ರೆ. ಹಂಗೆ ಕಡಲೆಕಾಳನ್ನು ನಾವು ಇಲ್ಲಿ ಹುರ್ಕೋಬೇಕಾಗ್ತೈತಿ. ಕೆಂಪಾಗಂಗೆ ಹುರಿಬೇಕ್ರಿ, ಮ್ಯಾಲಿನ ಸಿಪ್ಪೆ ಎಲ್ಲ ಅದು ಕೆಂಪಾಗ್ಬೇಕು
ಹೊತ್ತಿಸ್ಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಹುರಿಬೇಕು ರೀ. ಈಗ ಇದನ್ನು ನೋಡಿರಿ, ಕಡಲೆಕಾಳನ್ನು ನಾ ಇಲ್ಲೇ ಹುರ್ಕೊಳಕ್ತೇನೆ ರೀ. ಕಡಲೆಕಾಳಿಗೆ ಒಂದು ಕಲರ್ ಬರ್ತೈತೆ, ಆವಾಗ ನಾವು ತಗೋಬೇಕಾಗ್ತೈತೆ ರೀ. ಈಗ ನೋಡಿರಿ ಎಷ್ಟು ಚಂದ ಇವು ಕಡಲೆಕಾಳು ಈಗ ಹುರಿಯಾಕತ್ತಾವು. ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಹುರಿಬೇಕಂತ ಹೇಳಿ. ಮಸ್ತಂಗೆ ಅವು ಘಮ ಬರ್ಬೇಕು ರೀ, ಕೆಂಪಾಗಬೇಕು. ಅಷ್ಟು ಚಂದಾಗ ಅವು ಕಡಲೆಕಾಳು ಹುರಿದ್ರೆ ಅವು ಉಂಡೆ ಟೇಸ್ಟ್ ಬರ್ತೈತಿ. ಈಗ ನೋಡಿರಿ, ಇದನ್ನ ಕಡಲೆಕಾಳು ಸ್ವಲ್ಪ ಸಣ್ಣಗಿಟ್ಟು ಹುರಿದ್ರಿಂತ ಸ್ವಲ್ಪ ಒಂದು 10-15 ನಿಮಿಷ ಹುರಿಬೇಕು ರೀ ಅವನು. ಅಂದ್ರೆ ಅವು ಕಡಲೆಕಾಳು ಹುರಿದಿರ್ತಾವೆ ರೀ. ಸಿಪ್ಪೆ ಹುರಿದು ಮತ್ತು ಒಳಗಿನ ಕಡಲೆ ಬೇಳೆನೂ ಹುರಿದಿರ್ಬೇಕು ರೀ ಅವು, ಹಂಗೆ ಹುರಿಬೇಕು ಅವನ್ನ. ಈಗ ಶೇಂಗಾ ಅದು ಆದ್ರೆ ಮ್ಯಾಲೆ ಒಂದು ಸ್ವಲ್ಪ ಸಿಪ್ಪೆ ತಿಳು ಇರ್ತೈತೆ, ಇದು ದಪ್ಪ ಇರ್ತೈತೆ, ಅದಕ್ಕೆ ನಾವು ಇದನ್ನ ಜಾಸ್ತಿನ ಹುರಿಬೇಕ್ರಿ. ಈಗ ನೋಡಿರಿ ಹಿಂಗೆ ಹುರಿಯಾಕತ್ತಾವು. ಕಡಲೆಕಾಳನ್ನು ಹುರಿದು ನಾವು ಚೆಂದಂಗೆ ಹುರಿದು ತಗೋಬೇಕ್ರಿ. ಈಗ ಮಸ್ತ್ ಆಗಾಕತ್ತಾವೆ ನೋಡಿರಿ, ಕಲರ್ ಬರಾಕತ್ತಾವೆ, ಕಲರ್ ಬೇರೆ ಆಗ್ಯಾವ. ಹಿಂಗಾದ್ಮೇಲೆ ನಾವು ಇವನ್ನ ಒಂದು ಇದಕ್ಕೆ ಹಾಕ್ಕೊಂಡ್ರಿ, ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟ್ ನಾವು ಈಗ ನೋಡಿರಿ ಕಡಲೆಕಾಳೆಲ್ಲ ಹುರಿದಾವು. ಈಗ ನೆಕ್ಸ್ಟ್ ನಾವು ಸಜ್ಜೆ ಇರ್ತಾವಲ್ರಿ, ಸಜ್ಜೆ ತೊಗೊಂಡು ಅವನು ಹುರಿನ್ರಿ. ಇವನು ಚಂದಂಗೆ ಹುರಿಬೇಕ್ರಿ, ಯಾಕಂದ್ರೆ ಇವು ಸಿರಿಧಾನ್ಯ ಅಲ್ರಿ, ಸಜ್ಜೆನೂ ಚಂದಂಗೆ ಹುರಿಬೇಕು. ಇವನ್ನೆಲ್ಲ ಮಸ್ತಂಗೆ ಹುರಿದ್ರೆ ಇವು ಘಮ ಬರ್ತಾವ್ರಿ. ಇವಕ್ಕೂ ಒಂದು ಟೇಸ್ಟ್ ಇರ್ತೈತಿ, ಹುರಿದ್ರಿಂತ್ರನ ಒಂದು ಟೇಸ್ಟ್ ಬರ್ತಿರ್ತೈತಿ. ಅದಕ್ಕೆ ಇವನ್ನ ಚಂದಂಗೆ ಹುರ್ಕೋಬೇಕ್ರಿ. ಎಣ್ಣೆದು ಇನ್ನೂ ಹಾಕ್ಬಾರ್ದ್ರಿ, ಒಣ ಹಂಗೆ ಸ್ವಲ್ಪ ಕಲರ್ ಬರುವಂಗೆ ಹುರ್ಕೋಬೇಕ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಬಂದಾವು. ಇದನ್ನು ನಾವು ಚಂದ ಬಂದಾವಲ್ರಿ. ಈಗ ಎಲ್ಲ ಪೂರ್ತಿಯಾಗಿ ಇದು ಸಜ್ಜಿ ಹುರಿದಾದ್ಮೇಲೆ ಮತ್ತು ಇದನ್ನು ಇದಕ್ಕೆ ಹಾಕೋಬೇಕ್ರಿ. ನೋಡಿರಿ ಪೂರ್ತಿ ಹುರಿದಾವು. ಈಗ ಇವನ್ನ ತೊಗೊಂಡು ನಾನು ಅದಕ್ಕೆ ಹಾಕ್ಕೊಳಕ್ತೇನೆ ರೀ. ಇವನ್ನೆಲ್ಲನೂ ಮಿಕ್ಸ್ ಮಾಡಿ ಒಂದು ಹಿಟ್ಟು ಮಾಡ್ಕೋಬೇಕಾಗ್ತೈತಿ ದೇವ್ರಿಗೆ ಅಂಥೇಳಿ. ಈಗ ನೋಡಿರಿ ಇದಕ್ಕೆ ಬಿಳಿ ಎಳ್ಳು ತೊಗೊಂಡನಿ. ಬಿಳಿ ಎಳ್ಳು ಚಟಪಟ ಅನ್ನೋ ತನಕನೂ ಇದನ್ನು ಹುರ್ಕೋಬೇಕ್ರಿ. ನೋಡಿರಿ ಈಗ ಇದಕ್ಕೂ ಒಂದು ಕಲರ್ ಬರ್ತಾವೆ, ತೋರಿಸ್ತೀನಿ ನಾನು ನಿಮ್ಗೆ. ಬಿಳಿ ಎಳ್ಳನ್ನು ಚಟಪಟ ಅನ್ನೋ ತನೂ ಚೆಂದಂಗೆ ಹುರ್ಕೋಬೇಕ್ರಿ. ಅವು ಎಳ್ಳು ಎಷ್ಟು ಹುರಿತೀವೋ ಅಷ್ಟು ಚೆಂದ ಆಗ್ತಾವ್ರಿ. ಆದ್ರೆ ಫ್ಲೇಮ್ ಹೆಚ್ಚಿಗೆ ಇಡಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಚೆಂದಂಗೆ ಹುರ್ಕೋಬೇಕ್ರಿ. ಈಗ ನೋಡಿರಿ ಇವು ಎಲ್ಲನೂ ಭಾಳ ಹೆಲ್ತಿಗೆ ಭಾಳ ಒಳ್ಳೆ ಫುಡ್ ರೀ ಇವೆಲ್ಲ. ಅದಕ್ಕೆ ಇದ್ರೊಳಗೆ ಎಲ್ಲನೂ ನೋಡಿರಿ ಪೋಷಕಾಂಶಗಳು ಭಾಳ ಇರ್ತಾವೆ ಇವಕ್ಕೆಲ್ಲ. ಎಲ್ಲನೂ ಪ್ರತಿಯೊಂದ್ರಾಗೂ ನೋಡಿರಿ. ಈಗ ಎಳ್ಳನ್ನು, ಬಿಳಿ ಎಳ್ಳನ್ನು ನಾನು ಪೂರ್ತಿಯಾಗಿ ಹುರ್ಕೊಂಡೇನಿ. ಹೆಂಗೆ ಚಟಪಟಾನ ಆಗ್ತಾವೆ ನೋಡಿರಿ. ಇವನು ಈಗ ನಾನು ಅದ ಪಾತ್ರೆಗೆ ಹಾಕೋತಾನೆ ಎಲ್ಲ. ಇವನ್ನ ಈಗ ನವಣೆ ಅಕ್ಕಿ ತರಲ್ರಿ, ನವಣೆ ಅಕ್ಕಿ ತೊಗೊಂಡೈತಿ. ನವಣೆ ಅಕ್ಕಿನೂ ಚೆಂದಂಗೆ ಹುರಿಬೇಕ್ರಿ. ಈಗ ನೋಡಿರಿ ನವಣೆ ಅಕ್ಕಿ ಚೆಂದಂಗೆ ಹುರಿಯಾಕತ್ತಾನೆ. ಈಗ ಇದಕ್ಕೂ ಒಂದು ಕಲರ್ ಬರ್ತೈತಿ. ಇವು ಅಕ್ಕಿ ಇರೋದ್ರಿಂತ ಸ್ವಲ್ಪ ಜಾಸ್ತಿನ ಹುರಿಬೇಕು. ಇವನ್ನ ಸ್ವಲ್ಪ ಟೈಮ್ ತೊಗೋತೈತ್ರಿ, ಆದರೂ ಇದನ್ನ ಹುರಿಬೇಕ್ರಿ ಚೆಂದಂಗೆ. ನೋಡಿ ಎಷ್ಟು ಮಸ್ತ್ ಆಗ್ತಾವೆ. ಹಿಂಗೆ ಒಂದು ಇದಕ್ಕೂ ನೋಡಿರಿ ಎಷ್ಟು ಹಣ್ಣಗತ್ತೆ ಎಷ್ಟು ಚಂದ ಅದು. ಇವು ನವಣೆ ಅಕ್ಕಿ ಹುರಿದಾದ್ಮೇಲೆ ಇವು ಹಳ್ಳಿನ ಜೋಳ ಇರ್ತಾವಲ್ರಿ, ಇವನು ಹುರ್ಕೋಬೇಕ್ರಿ. ಹಳ್ಳಾಗಬಾರ್ದು, ಹಂಗೆ ಹುರಿಬೇಕ್ರಿ. ಸ್ವಲ್ಪ ಸಣ್ಣಗಿಟ್ಟ ಅವನ್ನ ಕೆಂಪಾಗೋ ತನಕನೂ ಹುರ್ಕೋಬೇಕ್ರಿ. ಯಾಕಂದರೆ ಇವು ಹಳ್ಳಿನ ಜೋಳ ಸಿಡಿದು ಹಳ್ಳಾಗಕತ್ಬಿಡ್ತಾವೆ. ಅದಕ್ಕೆ ನಾವು ಈಗ ನಮಗೇನು ಬೇಕು ಇದ್ರ ಪೌಡ್ರ್ ಬೇಕ್ರಿ, ಹಂಗೆ ನಾವು ಜೋಳವನ್ನು ಹುರ್ಕೋಬೇಕು. ಇವನು ಈಗ ನೋಡ್ರಿ ಹುರಿಯಾಕತ್ತೈತಿ, ಮೀಡಿಯಮ್ ಫ್ಲೇಮ್ ಇಟ್ಟ ಹುರಿಯಾಕತ್ತಾನೆ. ಈಗ ಚಂದಂಗೆ ಇವನು ಹುರ್ಕೊಂಡು ತಗೋಬೇಕ್ರಿ. ಅವನು ಕೆಂಪಾಗಂಗೆ ಆಗಂಗೆ ಎಳ್ಳನ್ನು ಚೆಂದಂಗೆ ಎಳ್ಳಿನ ಜೋಳನ್ನು ಚೆಂದಂಗೆ ಹುರಿದೆವು, ನವಣೆ ಅಕ್ಕಿನೂ ಚೆಂದಂಗೆ ಹುರಿದೀವಿ ರೀ. ಅವನ್ನೆಲ್ಲ ಈಗ ಇದು ಥರದೂ ನಾವು ಹುರ್ಕೊಂಡಂಗೆ ಆತು ನೋಡ್ರಿ. ಇವು ಜೋಳ ಕೆಂಪಾಗ್ಯಾವ, ನಾವು ಹಳ್ಳಾಗ್ಲಾರ್ದಂಗೆ ಕೆಂಪಂಗೆ ಹುರ್ಕೋಬೇಕ್ರಿ. ಅವ್ನು ನೋಡ್ರಿ ಎಷ್ಟು ಮಸ್ತಾಗ್ಯಾವು. ಹಿಂಗೆ ಹುರ್ಕೊಂಡು ಎಲ್ಲ ಕಾಳುಗಳನ್ನು ನಾವು ಪೂಜೆಗೆ ಅಂತೇಳಿ ಮಾಡ್ಕೋಬೇಕಾಗ್ತೈತೆ. ಅದನ್ನ ತೊಗೊಂಡು ನೋಡಿರಿ ಈಗೆಲ್ಲ ಪೂರ್ತಿ ಇದು ಎಳ್ಳು ಹುರಿದತ್ರಿ. ಇದು ಹಿಂಗೆ ಆಗ್ಬೇಕು ನೋಡಿರಿ. ಹಿಂಗೆ ಆತಂದ್ರೆ ಅವು ಹಳ್ಳು ಆಗ್ತಾಯಿದ್ದಾಗ ನಾವು ಪಟಕ್ನ ತೆಗೆದು ಬಿಡ್ಬೇಕ್ರಿ. ಅವು ಇದೊಂದು ಆತ್ರಿ. ಇನ್ನೊಂದು ಸ್ವಲ್ಪ ಇವು 2 ಸಲ ಯಾಕೆ ಮಾಡ್ಕೊಳಕ್ತಾನೆ ಅಂದ್ರೆ ಅವು ಒಮ್ಮೆ ಸಿಡಿದು ಬಿಡ್ತಾವೆ ಅಂಥೇಳಿ ಮಾಡ್ಕೊಳಕ್ತಾನೆ ರೀ 2 ಸಲ. ಅದಕ್ಕೆ ಇವನ್ನ ಎಲ್ಲನೂ ಒಂದೊಂದು ಬೌಲ್ ತೊಗೊಂಡೆ ನಾನು. ಈಗ ನೋಡಿರಿ ಇವನು ಚೆಂದಂಗೆ ಸಣ್ಣಗೆ ಉರಿ ಇಟ್ಟು ಹುರ್ಕೊಳಕ್ತಾನೆ ರೀ. 2 ಸಲನೂ ಇವನ್ನ ಕೆಂಪಂಗೆ ಹುರಿಬೇಕ್ರಿ, ಒಂದು ಕಲರ್ ಬರೋ ತನಕನೂ ಹುರಿಬೇಕು. ಈಗ ನೋಡಿರಿ ಎಷ್ಟು ಮಸ್ತ್ ಅದು. ಇವನು ನಾನು ಅದ ಪಾತ್ರೆಗೆ ಹಾಕೋಬೇಕಾಗ್ತೈತಿ.
ಈಗ ಎಲ್ಲನೂ ಒಟ್ಟಿಗೆ ಕೂಡ್ಸನೆ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ 6ರಿಂದ. ಈಗ ನೋಡ್ರಿ ಇವು ಹೆಂಗದು ಕೆಂಪಾದು ನೋಡ್ರಿ, ಇವು ಕಲರ ಹಿಂಗೆ ಬರ್ಬೇಕ್ರಿ. ಅವು ಚಟಪಟ ಅನ್ನೋದ್ರಾಗ ನಾವು ತೆಗೆದು ಬಿಡೋಣ್ರಿ ಅವ್ನು. ನೋಡಿ ಈಗ ಚಟ್ಪಟನ ಆಗ್ತಾವೆ, ತೆಗೆದು ಬಿಡ್ಬೇಕ್ರಿ. ಈಗೆಲ್ಲನೂ ಒಂದೇ ಪಾತ್ರೆಗೆ ಸೇರಿಸ್ಬಿಡೋಣ. ಈಗ ನೋಡ್ರಿ ಅದು ಬರಾಕತ್ತೈತಿ ಸ್ವಲ್ಪ ಚಟ್ಪಟ. ಇವನು ಅಷ್ಟು ಅದಕ್ಕೆ ಹಾಕೊಂಡ್ಬಿಡೋಣ. ಯಾಕಂದರೆ ಇವನು ಅಲ್ಲಿ ಸ್ವಲ್ಪ ಹುರಿದ್ರನ ಇವು ಚಟ್ಪಟ ಅಂತವ್ರಿ. ಅದಕ್ಕೆ ಈಗ ಇದಕ್ಕೆ ಇವು ಒಂದು ಸ್ವಲ್ಪ ಎಳ್ಳು ಹುರ್ಕೊಳಕ್ತಾನೆ ರೀ. ಅಂದ್ರೆ ಇದಕ್ಕೆ ಪೂಜಾಕ್ಕೆ ಬೇಕಲ್ರಿ, ಅವನ್ನ ಅಳ್ಳು ಹತ್ತೇಳಿ ಹುರಿತಾರಲ್ರಿ, ಹಂಗೆ ಅಳ್ಳನ್ನು ಒಂದು ಸ್ವಲ್ಪ ಪೂಜಾಕ್ಕೆ ನಾನು ಸ್ವಲ್ಪ ಜೋಳ ಅದ್ರಾಗ ಉಳಿಸ್ಕೊಂಡು ಅವನ್ನ ಅಳ್ಳು ಹುರ್ಕೊಳಕ್ತಾನೆ. ಈಗ ನೋಡ್ರಿ ಆ ಜೋಳ ಹುರಿದ್ಕಾಯಿ ಈ ಅಳ್ಳು ಹುರಿದ್ಕಾಯಿ ಎಷ್ಟು ಡಿಫ್ರೆನ್ಸ್ ಆಯ್ತು. ಇವನ್ನ ಬಿಟ್ಟರೆ ಜಾಸ್ತಿ ಜೋರಾಗಿ ಫ್ಲೇಮ್ ಇಟ್ರೆ ಇವು ಹಿಂಗೆ ಎಳ್ಳು ಆಗ್ಬಿಡ್ತಾವ್ರಿ ಪಳ್ಳಂಗೆ. ಅವು ಸಣ್ಣಗೆ ಇಟ್ಟು ಹುರಿದ್ರೆ ಜೋಳನೇ ಇರ್ತಾವ್ರಿ. ಈಗ ನೋಡ್ರಿ ಜೋರಿಟ್ಟನ್ನು ನಾನು ಫ್ಲೇಮ್ ಜೋರಿಟ್ಟಾಗ ಹಿಂಗೆಲ್ಲ ಸಿಡಿದು ಅಳ್ಳಾಗ್ತಾವೆ. ಇವನ್ನ ನಾನು ಪೂಜಾಗೆ ತೊಗೊಳಕ್ತಾನೆ ರೀ. ಯಾಕಂದ್ರೆ ಮಡಿದತ್ತಾರಲ್ರಿ, ಸ್ವಲ್ಪ ಇಷ್ಟು ಹುರಿದು ಇಟ್ಟು ಬಿಡೋದ್ರಿ ಎಳ್ಳು. ಅಂದರೆ ಎಡಿ ಪುರ್ತಕತ್ತಾರಲ್ರಿ, ಹಂಗೆ ಇವನ್ನ ನಾನು ಹುರಿದು ತಗೊಳಕ್ತಾನೆ ರೀ. ಇಷ್ಟನ್ನು ನಾನು ಯಾಕಂದ್ರೆ ಈಗ ಅವು ಎಲ್ಲನೂ ಹುರ್ಕೊಂಡಿವ್ರಿ ನಾವು. 5 ಕಾಳುಗಳನ್ನು ಹುರ್ಕೊಂಡೆವು. ಈಗ ಒಂದು ಸ್ವಲ್ಪ ಇವನ್ನ ಏನು ಮಾಡಿದೆವು, ಎಳ್ಳನ್ನು ಪೂಜಾಕತ್ ಹೇಳಿ ಎಳ್ಳನ್ನು ಹುರ್ಕೊಂಡಿವ್ರಿ. ಇದ್ರಾಗ ಜೋಳ ಉಳಿದಿದ್ದು ಅಂದ್ರೆ ಅದು ಇದ್ರಕ್ಕೆ ಸೇರಿಸ್ಕೊಳಕ್ಕೂ ಬರ್ತೈತೆ ರೀ. ಈಗ ನೋಡ್ರಿ ಇಷ್ಟು ಎಳ್ಳಾಗ್ಯಾವು. ಇವನ್ನ ನಾನು ಪೂಜಾಕತ್ ಹೇಳಿ ಇಡ್ತೇನೆ ರೀ. ಆಮೇಲೆ 2 ಬಟ್ಲೂ ನಾನು ಬೆಲ್ಲನೂ ತೊಗೊಂಡೇನೆ. ಇವನ್ನೆಲ್ಲ ಏನು ಮಾಡ್ಬೇಕಂದ್ರೆ ಅಷ್ಟು ತಣ್ಣಗಾದ್ಮೇಲೆ ಫಸ್ಟ್